ಇದು ಒಂದು ಅದ್ಭುತವಾದ ಕೊಕ್ಕರೆ ಮತ್ತು ಏಡಿಯ ಕತೆ. ಒಂದಾನೊಂದು ಕಾಲದಲ್ಲಿ ಒಂದು ಕೊಳದಲ್ಲಿ ಒಂದು ಕೊಕ್ಕರೆ ವಾಸ ಮಾಡ್ತಾ ಇತ್ತು. ಅದೇ ಕೊಳದಲ್ಲಿ ಸುಮಾರು ಮೀನುಗಳು ವಾಸ ಮಾಡ್ತಾ ಇತ್ತು. ಆ ಕೊಕ್ಕರೆಗೆ ವಯಸ್ಸಾದ ಕಾರಣದಿಂದ ಮೀನುಗಳನ್ನು ಹಿಡಿಯಲು ಬಹಳ ಕಷ್ಟ ಆಗ್ತಾ ಇತ್ತು. ಈ ಕೊಳದಲ್ಲಿರುವ ಮೀನುಗಳನ್ನು ಹೇಗಾದರೂ ಉಪಾಯದಿಂದ ನಾನು ತಿನ್ನಬೇಕಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಒಂದು ಉಪಾಯ ಒಳಿತು. ಹೋಗಿ ಆ ಮೀನುಗಳ ಹತ್ರ ಹೇಳ್ತು, ಮೀನುಗಳೇ ಮೀನುಗಳೇ, ಈ ಕೊಳದಲ್ಲಿ ನೀರು ಬತ್ತಿ ಹೋಗ್ತಾ ಇದೆ. ಬೆಳೆಗೋಸ್ಕರ ರೈತರು ನೀರನ್ನು ಖಾಲಿ ಮಾಡ್ತಾ ಇದ್ದಾರೆ. ಆದ್ದರಿಂದ ನೀವು ಇನ್ನು ಮುಂದೆ ಇಲ್ಲಿ ಬದುಕೋದು ಬಹಳ ಕಷ್ಟ ಆಗುತ್ತೆ. ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಕೊಳ ಇದೆ, ನಾನು ನೋಡಿದ್ದೀನಿ. ಅಲ್ಲಿ ಬಹಳ ನೀರಿದೆ. ನೀರು ಯಾವತ್ತಿಗೂ ಖಾಲಿ ಆಗೋದಿಲ್ಲ. ನಿಮ್ಮನ್ನು ನೀವು ಒಪ್ಪಿದರೆ ಆ ಕೊಳಕ್ಕೆ ತೆಗೆದುಕೊಂಡು ಹೋಗಿ ಬಿಡ್ತೀನಿ. ಅಲ್ಲಿ ಆರಾಮಾಗಿ ಖುಷಿಯಾಗಿ ಬದುಕಬಹುದು ಅಂತ ಮೀನುಗಳಿಗೆ ಆ ಕೊಕ್ಕರೆ ಹೇಳುತ್ತೆ. ಈ ಮೀನುಗಳು ನೀರು ಖಾಲಿ ಆಗೋದನ್ನು ಕೇಳಿಕೊಂಡು ಬಹಳ ಭಯ ಬಿದ್ದವು. ಅದೇ ರೀತಿ ಇನ್ನೊಂದು ಕೊಳ ಇದೆ ಅಂತ ಕೇಳಿದ ತಕ್ಷಣ ಬಹಳ ಸಂತೋಷಗೊಂಡು ಆ ಕೊಕ್ಕರಿಗೆ ಕೇಳಿತು, ಸರಿ ಸರಿ ಹಾಗೇ ಮಾಡು, ನಮ್ಮನ್ನು ಕರ್ಕೊಂಡೋಗಿ ಪಕ್ಕದಲ್ಲಿರುವ ಕೊಳದಲ್ಲಿ ಬಿಡು, ಬಹಳ ಧನ್ಯವಾದಗಳು ನಿನಗೆ ಅಂತ ಹೇಳಿತು. ಇದಕ್ಕೆ ಬಹಳ ಖುಷಿಯಾದ ಕೊಕ್ಕರೆ ಪ್ರತಿ ಸಲ ಬಂದಾಗಲೂ ಒಂದೊಂದು ಮೀನನ್ನು ಹಿಡಿದುಕೊಂಡು ಹೋಗಿ ಅಲ್ಲಿ ಪಕ್ಕದಲ್ಲಿ ಒಂದು ಬಂಡೆಯ ಮೇಲೆ ಇಟ್ಟು ಕೊಂದು ತಿನ್ನುತ್ತಿತ್ತು. ಹೀಗೆ ಸುಮಾರು ಮೀನುಗಳನ್ನು ತಿಂದೇ ಬಿಟ್ಟಿತು. ಕೊನೆಯಲ್ಲಿ ಆ ಕೊಳದಲ್ಲಿ ಒಂದು ಏಡಿ ಉಳಿದಿತ್ತು. ಆ ಏಡಿ ಹತ್ರ ಬಂದು ಹೇಳಿತು, ನೀನು ಈ ಕೊಳದಲ್ಲಿಯೇ ಬದುಕುವೆಯಾ? ನೀರು ಖಾಲಿಯಾದರೆ ನೀನು ಸತ್ತು ಹೋಗುತ್ತೀಯಾ? ಬಾ, ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿತು. ಆ ಏಡಿಗೆ ಸ್ವಲ್ಪ ಅನುಮಾನ ಬಂದು ಸರಿ ಆಯಿತು ಅಂತ ಹೇಳಿತು. ಆದರೆ ಕೊಕ್ಕರೆಯು ಮೀನನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಬಾಯಲ್ಲಿ ಕಚ್ಚಿಕೊಂಡು ಹೋಗ್ತಾ ಇತ್ತು. ಅದೇ ರೀತಿ ಏಡಿಗೂ ಸಹ ನಾನು ನಿನ್ನನ್ನು ಬಾಯಲ್ಲಿ ಕಚ್ಚಿಕೊಂಡು ಹೋಗುವೆ ಎಂದು ಹೇಳಿದಾಗ ಏಡಿ ಒಪ್ಪಲಿಲ್ಲ. ನಾನು ನಿನ್ನ ಕುತ್ತಿಗೆಯ ಮೇಲೆ ಕುಳಿತುಕೊಂಡು ಹೋಗುತ್ತೇನೆ ಅಂತ ಹೇಳಿತು. ಸರಿ ಆಯಿತು ಬಿಡು ಅಂತ ಕೊಕ್ಕರೆ ಒಪ್ಪಿಕೊಂಡು ಕುತ್ತಿಗೆಯ ಮೇಲೆ ಕೂರಿಸಿಕೊಂಡು ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಏಡಿಗೆ ಸತ್ತಿರುವ ಮೀನುಗಳು ಆ ಬಂಡೆಯ ಮೇಲೆ ಕಾಣಿಸಿದವು. ಹಾಗೂ ಏಡಿಗೆ ಬಹಳ ಭಯವಾಯಿತು. ಓಹೋ, ಈ ಕೊಕ್ಕರೆಯು ಮೋಸ ಮಾಡಿತು ಎಂದು ಯೋಚನೆ ಮಾಡಿ ಕೊಕ್ಕರೆಗೆ ಹೇಳಿತು, ಕೊಕ್ಕರೆ, ನನ್ನ ಮಗು ಒಂದು ಆ ಕೊಳದಲ್ಲಿಯೇ ಉಳಿದುಕೊಂಡು ಬಿಟ್ಟಿದೆ. ನಿನಗೆ ಗೊತ್ತಾಗೋದಿಲ್ಲ, ನಾವಿಬ್ಬರೂ ಹೋಗೋಣ. ಮೊದಲು ಆ ಮಗುವನ್ನು ಕರ್ಕೊಂಡು ಹೋಗಿ ಬಂದು ಬಂಡೆ ಮೇಲೆ ಬಿಡು, ಆಮೇಲೆ ನಾನು ಬರ್ತೀನಿ. ಇಲ್ಲಾಂದರೆ ನನ್ನ ಮಗು ಅನಾಥ ಆಗಿಬಿಡುತ್ತೆ ಅಂತ ಹೇಳಿತು. ಕೊಕ್ಕರೆ ಅದಕ್ಕೆ ಒಪ್ಪಿಕೊಂಡು ಮತ್ತೆ ಆ ಕೊಳದ ಬಳಿಗೆ ಬರುತ್ತಿರಬೇಕಾದರೆ ಇನ್ನೇನು ಕೊಳದ ಹತ್ತಿರ ಬರುತ್ತಿದ್ದಂತೆಯೇ ಏಡಿಯು ಕೊಕ್ಕರೆಯ ಕುತ್ತಿಗೆಯನ್ನು ಕಚ್ಚಿ ಕತ್ತರಿಸಿ ಹಾಕಿತು. ಕೊಕ್ಕರೆಯು ಸತ್ತು ಹೋಯಿತು. ಆ ನೀರಿಗೆ ಮತ್ತೆ ಜಿಗಿದು ಏಡಿಯು ಸಂತೋಷದಿಂದ ಬದುಕತೊಡಗಿತು. ಏಡಿಯು ತನ್ನ ಬುದ್ಧಿವಂತಿಕೆಯಿಂದ ಕೊಕ್ಕರೆಯನ್ನು ಕೊಂದು ಹಾಕಿತು. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂಬುದೇ ಈ ಕಥೆಯ ನೀತಿಯೂ ಸಹ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ಅದ್ಭುತವಾದ ನೀತಿ ಕಥೆಗಳನ್ನು ಅಪ್ಲೋಡ್ ಮಾಡುವೆ. ಧನ್ಯವಾದಗಳು.